ಜೀವನವು ಒಲೆದಾಡಿಸದೆ ಸೂರ್ಯದೇವ ಭಗವಂತ ಭಾಸ್ಕರ ಸುಖ ಸಾಗರದೊಳಗೆ ಸುಖ ಸಾಗರದೊಳಗೆ ಜೀವನವು ಕೊನೆದಾಡಿಸೋರಿಯೇ ಸಾಕಿನ್ನು ಜೀವನವು ಕೊನೆದಾಡಿಸೋರಿಯೇ ಸಾಕಿನ್ನು ಜೀವನವು ಕೊನೆದಾಡಿಸೋರಿಯೇ ಜನನದ ವಿಧಿಯ ಮಾತೆ ಕುಂತಿ ಎಂದು ಜನನಿಯೆನ್ನುವ ಪರಿಯ ಮಾತೆ ಕುಂತಿ ಎಂದು ಜನನಿಗೆನ್ನುವ ಪರಿಯ ಮಾತೆಯನ್ನು ಮಮಕಾರ ಮಾತನಾಡಿಸಲೆಂದು ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದೇಹವನ್ನು ಜಡಿಸಿ ಮನವು ಕಾತರಿಸುತ್ತಿದೆ ದೇಹವನ್ನು ಜಡಿಸಿ ಶೋಕ ಸಾಗರದೊಳಗೆ ಹರೇ ಹರೇ ಶ್ರೀಹರೇ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವು ಇದೇ ಇರಬೇಕಲ್ಲವೇ? ನನ್ನ ಜನ್ಮದ ರಹಸ್ಯವನ್ನು ತಿಳಿಯಬೇಕೆಂದು ಹೇಳಿದೆಯಲ್ಲ, ಅಂತ ರಹಸ್ಯವೇನು ದೇವ? ಓ ಭಗವಂತ ಭಾಸ್ಕರ, ಈ ನಿನ್ನ ಜಲಂತ ಪ್ರತಿಭೆಯಿಂದ ಈ ಸೃಷ್ಟಿಯು ಮೊದಲಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ಸಂದೇಹದ ಅಂಧಕಾರದಿಂದ ನನ್ನನ್ನು ರಕ್ಷಿಸು ಪರಮಾತ್ಮ, ನನ್ನನ್ನು ಉದ್ಧರಿಸು ಪರಮಾತ್ಮ. ಸಪ್ತಾಶ್ವಸತಮಾರೂಢಂ ಪ್ರಚಂಡ ಕಸ್ವಪಾತ್ಮದೋ ಶ್ರೇಷ್ಠ ಪದ್ಮಕರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ. ಓಂ ಸೂರ್ಯದೇವಾಯ ನಮಃ. ಓಂ ಭಗವಂತ ಭಾಸ್ಕರಾಯ ನಮಃ. ಕರ್ಣ, ಮಗು ಕರ್ಣ. ಅಮ್ಮ, ನೀ ಯಾರು ತಾಯಿ? ಅಮ್ಮ, ನನ್ನ ಏಕಾದಶಿಯನ್ನು ಏಕೆ ಭಂಗಪಡಿಸಿದೆಯಮ್ಮ? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯದೇವನ ನೀನು ಏನು ಹೇಳಿವೆಯೋ ನನಗೊಂದು ತಿಳಿಯದು. ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಅಮ್ಮ, ನೀನು ಏನು ಹೇಳಿವೆಯೋ ನನಗೊಂದು ತಿಳಿಯದು. ಆದರೆ ಈ ನಿನ್ನ ಕಣ್ಣುಗಳಿಂದ ಕರುಣಾದೃಷ್ಟಿಯು ಪ್ರಾಸ್ತ ಕಾಲದ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಯುವವನ್ನು ಕರಗಿಸುತ್ತದೆ. ಅಂದ ಮೇಲೆ ನೀನು ಯಾರು ತಾಯಿ? ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಕುಂತಿ? ಆ ನನ್ನ ಶತ್ರು ಆದ ಅರ್ಜುನನ ತಾಯಿ ಕುಂತಿ. ಕರ್ಣ,
ನನ್ನ ಎತ್ತ ತಾಯಿಯು ಕುಂತಿ ಅಮ್ಮ. ಇದು ನಿನಗೆ ರಾಷ್ಟ್ರ ನಮಸ್ಕಾರಗಳು. ಕೀರ್ತಿಶಾಲಿಯಾಗು ಪುತ್ರ. ಅಮ್ಮ ನೀನೇನಾ ನನ್ನ ಹೊಡೆದ ಮಾತೆಯೋ ಅಮ್ಮ. ಯೋಳೇಕೆ ನೋಕಿದೆ ಮಾತೆಯೇ ಮಮತೆ ಜನಿಸಿದ ಜನ ಕರುಣೆ ತೋರದೋ ಜನಿಸಿದ ಜನ ಕರುಣೆ ತೋರೆದು ಜಲದೊಳೆಸದು ತ್ಯಾಗಯ್ಯಲು ಜಲದೊಳೆಸದು ತ್ಯಾಗಯ್ಯಲು ಕಂದನೆನಿಸಿ ಒಂದು ನಿನಗೆ ಕಂದನೆನಿಸಿ ಒಂದು ನಿನಗೆ ನಾನು ಗೈದ ಪರಾಧವೇನಮ್ಮ ಗೈದ ಪರಾಧವೇನು ಒಳ್ಳೆಕೆ ನೋಡಿದೆ ಮಾತೆಯೇ ಒಳ್ಳೆಕೆ ನೋಡಿದೆ. ಭಾಗ್ಯನಂತೆ ನಾನು ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲದೇನು ಅಮ್ಮ. ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು ಸೂತನೆಂಬ ಹೇಳು ಅಮ್ಮ. ಸೂತನೆಂಬ ಹೇಳು ಮುಳುಗಿ ಬಹಳ ತಂದೆನು ಒಡೆದ ಜನನೇ ಜನಕರಾರೋ ಎಂದು ಕಂಪನೆ ಕರದೇನು ಕಂಪನೆ ಕರದೇನು ಅದಿಯೊಳಗೆ ನೋಗಿದೆ ಮಾತೆಯೇ ಮಮತೆಯೊಳಗೆ ನೋಗಿದೆ ಅಮ್ಮ ಅಮ್ಮ ಜನನೇ ಅಮ್ಮ. ಅಮ್ಮ ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಸಾಡುವುದಕ್ಕೆ ನಾನು ಮಾಡಿದ ಅಪರಾಧವೇನು ತಾಯಿ? ಕುಮಾರ ಅಮ್ಮ ಈ ಪಾಪಿ ದೇಹವನ್ನು
ಅಲ್ಲಿದ್ದ ಜಲಂತ ಪ್ರಾಣಿಗಳು ತಿನ್ನದೇ ಬಿಟ್ಟವಲ್ಲಮ್ಮ. ಅಮ್ಮ, ಕಾಡಿನಲ್ಲಿರುವ ಸೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲ್ಲುತ್ತವೆ. ನನ್ನ ಮೇಲೆ ಆ ಕರುಣೆ ಬಾರಲಿಲ್ಲವೇ ತಾಯಿ? ನಾನು ಮಾಡಿದ ಅಪರಾಧವೇನು ತಾಯಿ? ಅಮ್ಮ ಅಮ್ಮ, ಈ ಪ್ರಪಂಚದಲ್ಲಿ ನನ್ನನ್ನು ಸೂತ ನೀಚ ಹೀನ ಕುಲದವರೆಂದು ಆಡಿಸುತ್ತಿರುವರಲ್ಲಮ್ಮ, ಒಂದೇ ಒಂದು ಮಾತಿನಿಂದ ಪರಿಹರಿಸುವನಾಗಿತ್ತಲ್ಲಮ್ಮ. ಏಕಮ್ಮ ಸುಮನಾದೆ ಅಮ್ಮ. ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ಒಂದು ವೇಳೆ ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಅಮ್ಮ. ಇಷ್ಟು ದಿನ ಮೇಲಾದರೂ ಮಗನನ್ನ ನೆನಪು ಬಂದಿತ್ತಲ್ಲ, ಕರುಣೆಯನ್ನು ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರ್ಸಲ್ಲಮ್ಮ? ಕುಮಾರ, ಕೂಂಚಳಾದ ನೀನು ಈ ರೀತಿ ಮಾತನಾಡುತ್ತಿರುವುದು ಮಾತ
ನೀನು ಹೀಗೆಲ್ಲ ಮಾತನಾಡುವುದರಿಂದ ಮೊದಲೇ ನೊಂದು ಹೋಗಿರು ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನಿಂತಿರುವುದು. ಪೂಜ್ಯಳಾದ ನೀನು ಇದುವರೆಗೂ ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವೃತ್ತಾಂತವನ್ನು ಕೇಳಿ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು. ಕುಮಾರ, ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪರಾಧದಿಂದ ಅದೆಷ್ಟು ಕಷ್ಟಪಟ್ಟೆಯೋ ಅದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ದುಃಖಿಸಬೇಡ ತಾಯಿ. ಪೂಜ್ಯಳಾದ ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕದಾನ ನನಗೆ ಶ್ರೇಯಸ್ಕರವಲ್ಲ. ಅಮ್ಮ, ನಾನು ಹತವಾಗಿಯನು ಈ ನನ್ನ ಕರ್ಮಕ್ಕೆ ನೀನೇನು ಮಾಡಿದೆ ತಾಯಿ. ಬಿಡಮ್ಮ ನಿನ್ನ ಚಿಂತೆಯನ್ನು. ಕುಮಾರ, ಅಮ್ಮ, ಆದದ್ದು ಆಗಿ ಹೋಯಿತು. ಈಗಲೂ ನನ್ನೊಡನೆ ಬಾ. ಪಾಂಡವರು ಸೇರಿ ಸಂತೋಷ ಬಾಳುವಂತೆ ಬಾ ಪುತ್ರ. ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲೇ ನಮ್ಮ ಸುಪುತ್ರ ಶಾಲೆಗಳು. ಈ ಪಾಪಿ ಕರ್ಣನಿಗೆ ಅಂತ ಪುಣ್ಯವು ಎಲ್ಲಿಂದ ಬರಬೇಕು ತಾಯಿ. ಬಾ ಪುತ್ರ, ಪಾಂಡವರನ್ನು ಸೇರಿ ಸಂತೋಷ ಬಾಳುವಂತೆ ಬಾ ಮಗನ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಹೇಳು ತಾಯಿ. ನಿನ್ನ ಹಡಿದ ಅವಡಿಯಲ್ಲಿ ಅರ್ಪಿಸುವೆನು. ಅಮ್ಮ, ನಾನು ಜೀವಿಸಿರೋ ತನಕ ನನ್ನ ಸ್ವಾಮಿ ದ್ರೋಹವನ್ನು ಮಾಡಲಾರೆ ತಾಯಿ. ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವನ್ನು ಕಳೆ, ಅವರನ್ನು ಉಳಿಸು, ಸೌಭ್ರಾತ ದಾನ ಮಾಡುಕಂದ. ವರದಾತನು ನನ್ನನ್ನೇ ನಂಬಿ ಇದ್ದವನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಿರಬೇಕಾಗಿರುವಾಗ, ಆತನಿಗೆ ವಿಘ್ನಗಳು ಬಂದೊದಗಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಅವರನ್ನು ತೊರೆದರೆ ಕೊಲೆ ಪಾತಿಗಿಂತ ಕಡೆಯಾಗುವುದಿಲ್ಲನಮ್ಮ. ಇದರಿಂದ ನನ್ನ ತಂದೆ ತಾತಂದರು ನರಕಕ್ಕೆ ಬೀಳುವುದಿಲ್ಲನಮ್ಮ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನು ಇಂಥ ನೀಚನೆಂದು ಜಪಿಸುವುದಿಲ್ಲನಮ್ಮ. ಕ್ಷತ್ರಿಯ ವೀರರೆಲ್ಲರೂ ನನ್ನನ್ನು ತಿರಸ್ಕರಿಸುವುದಿಲ್ಲನಮ್ಮ. ಇಂಥ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನು ನನಗೆ ವಿದ್ದ ಭೋಜನೆಯೂ ಮಾಡುತ್ತಾಯಿ. ನಿಶ್ಚಯ ಕಂದ, ಪಾಂಡವರು ನಿನ್ನ ಸಹೋದರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲ. ಇದುವರೆಗೂ ಪಾಂಡವರು ನನ್ನ ಸಹೋದರ. ನೀವಾರು ಜನರು ಸೇರಿ ಈ ರಾಜ್ಯ ಭಾರ ಮಾಡುವುದನ್ನು ನಾನು ನನ್ನ ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕರ್ಣ. ಇದುವರೆಗೂ ಪಾಂಡವರು ನನ್ನ ಸಹೋದರನೋ ಭಾವನೆಯೂ ನನ್ನಲ್ಲಿ ಇರಲಿಲ್ಲ. ಇದರಿಗೆ ನನ್ನ ತಪ್ಪೇನು ತಾಯಿ. ಕರ್ಣ, ಮಹಾಪ್ರಾಣಾಯಿ ಪಾಂಡವರೆಂದು ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವೇನಿರುವುದಮ್ಮ. ಅಮ್ಮ ಕುಮಾರ, ಲೋಕೈಕ ವೀರನಾದ ನೀನು ಆ ದುರ್ಯೋಧನನ್ನು ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ನಾನು ಹೇಗೆ ತಾನೇ ನಿಶ್ಚಿಂತೆಯಿಂದಿರಲಿ? ಕುಮಾರ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಲಿದ್ದರೆ ನಾಳೆ ಯುದ್ಧದಲ್ಲಿ ಆದರೂ ಪರಾಮುಖ ನಾವು ಕರ್ಣ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ. ಈ ನಿನ್ನ ಬಾವುಗಳಲ್ಲಿ ಪೌರಸವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಪಡೆಯುವನು. ಅಮ್ಮ, ಆತನು ಇಟ್ಟಿರುವ ನನ್ನ ಆ ಸ್ವಾಮಿಯು ಪರಮಾತ್ಮನನ್ನು ಬಿಟ್ಟಿರುವ ಪ್ರೀತಿ ವಿಶ್ವಾಸನು ಏನು ಬಲ್ಲೆ ತಾಯಿ. ನಿನ್ನ ಸಹಿತ ಈ ಪ್ರಪಂಚವನ್ನೇ ಧೂಳಿ ಬಿದ್ದಾಗ ಬಹು ಮಂದಣೆಯಿಂದ ನಮ್ಮನ್ನು ಸಾಕಿ ಸಲವಿ ಅಂಗರಾಜಕ್ಕೆ ಪಟ್ಟಾಭಿಷೇಕವನ್ನು ಮಾಡಲಿಲ್ಲವೇ? ತನ್ನ ಪ್ರಾಣದಂತೆ ತನ್ನ ಉದಯದ ದಗದಂತೆ ನನ್ನನ್ನು ರಾಜ್ಯದ ಆಧಾರ ಕಂಬವೆಂದು ನಂಬಿ ಇದ್ದವನ್ನು ಹೂಡಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಅವರನ್ನು ತೊರೆಯುವುದು ನನ್ನ ಧರ್ಮವೇ? ಸರ್ವತಾಗಲಾರದು. ಯುದ್ಧದಲ್ಲಿ ನಾನು ಪರಾಮುಖನಾಗಲಾರೆ. ಕುಮಾರ, ಹೋಗ್ಲಿ. ನಾಳೆ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನಗೆ ಎದುರಾದರೆ ಅವ್ರನ್ನ ಕೊಲ್ಲಬೇಡ, ಅವ್ರನ್ನ ಉಳಿಸು ಕರ್ಣ, ಅವ್ರನ್ನ ಉಳಿಸು. ಅಮ್ಮ, ಯಾರನ್ನ ಬೇಕಾದ್ರೂ ಉಳಿಸುವೆನು. ನನ್ನ ಪರಮ ವೈರಿಯಾದ ಅರ್ಜುನನ ಮಾತ್ರ ಖಂಡಿತವಾಗಿ ಉಳಿಸಲಾರೆ. ಹೌದು ತಾಯಿ. ಅಮ್ಮ, ಅರ್ಜುನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿಯನ್ನು ನೋಡಿ ಸಂತೋಷ ಪಟ್ಟರೆ ಆಗ ಈ ನನ್ನ ಜನ್ಮವು ಸಾರ್ಥಕವಾಯಿತು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳ. ಅರ್ಜುನನಿಂದ ನಾನೇ ಮಡಿಯಲಿ, ನನ್ನಿಂದ ಅರ್ಜುನನೇ ಮಡಿಯಲಿ. ಇನ್ನ 5 ಮಕ್ಕಳು ಉಳಿಯುವರು. ಚಿಂತೆ ಮಾಡಬೇಡ ತಾಯಿ. ಅರ್ಜುನನ ಮೇಲೆ ಕೃಪನಿಗೆ ಇಷ್ಟೊಂದು ದ್ವೇಷ. ಹೋಗಲಿ ಬಿಡು, ನಾನು ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ. ಅದೇನು ಹೇಳು ತಾಯಿ. ನಿನ್ನದೊಂದು ಮಾತು ನಡೆಸಿಕೊಡಲಾರದ
ಈ ಕರ್ಣನಿಗೂ ಇಂಥ ಕಡು ಪಾಪಿ ಎಂದು ಭಾವಿಸಿದೆಯಮ್ಮ. ಅದೇನು ಹೇಳುತ್ತಾ ಈ ಸತ್ಯವಾಗಲು ಸತ್ಯವಾಗಲು ನಡೆಸಿಕೊಡುವ. ಜನನಿ ನಿನ್ನ ಮಗನಿವನು ಖುಷಿಯಾಡುವನೇನು. ಅಮ್ಮ, ಜನನಿ ನಿನ್ನ ಮಗನಿವನು ಖುಷಿಯಾಡುವನೇನು. ಮಾತೆಯ ನುಡಿಗೆ ಉಸಿರಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿರಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂದಾದರೂ ಸರಿ ಎಂದಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಎಂದಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಧರ್ಮಜನಾಣೆ ನಿನ್ನಾಣೆ ನಿನ್ನ ಪಾದ ಕಮಲದಾಣೆ ಜನನಿ. ದುರ್ಯೋಧನ, ಈಗ ನೀನು ಕೆತ್ತೆ ಕುಮಾರ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕೊಳ್ಳಲಿ, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ನಾಳೆ ಯುದ್ಧ ರಂಗದಲ್ಲಿ ಕುಮಾರ, ನಾಳೆ ಯುದ್ಧ ರಂಗದಲ್ಲಿ ಯುದ್ಧ ಮಾಡುವಾಗ ತೊಟ್ಟ ಬಾಣವನ್ನು ಪುನಃ ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮಧು ಮುನಿಗಳೇ, ನೀವೇ ನನ್ನ ಸ್ವಾಮಿ ಗೌರವೇಶ್ವರನು ಕಾಪಾಡಬೇಕು. ಮೋಸದಿಂದ ಇಂದ್ರನು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ನನ್ನ ದುರದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಸರ್ವತ್ವವಾದ ಬಿಲ್ಲನ್ನು ಮೂರ್ತಿ ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯ ಧೈರ್ಯವನ್ನೇ ಕಿತ್ತುಕೊಂಡನು. ನನ್ನ ಎತ್ತು ತಾಯಿ ಆದರೂ ಬಂದು, ಮಗನೇ ದೊಡ್ಡ ಬಾಣವನ್ನು ತುಡಬೇಡವೆಂದು ವಾಗ್ದಾನ ಮಾಡಿದಳು. ಕೊಡದೆ ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರ ಸೈವರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಪಡೆಯುವೆನು. ಉಳಿದಿದ್ದು ದೈವವಿಚ್ಛೆ. ಎತ್ತ ಕುಮಾರ, ನೀನು ಕೊಟ್ಟ ಭಾಷೆಯಲ್ಲಿ ಸಂದೇಹವಿಲ್ಲ ತಾನೆ? ಇಲ್ಲ ತಾಯಿ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಶಾಂತಿ ಧರ್ಮವನು ನಾ ಬಿಡೆಗೊಲ್ಲೆ. ಕಷ್ಟ ಕಡೆಯೋ ಧರ್ಮದಾದಿಗೆ ಕಾಲಿಡೆಗೊಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯನು ಜನನೇ. ಅಮ್ಮ ಸಂದೇಹವ ಬಿಡು ಅಮ್ಮ. ಸಂದೇಹ
ಕುಮಾರ, ಶ್ರೀಕೃಷ್ಣ ಪರಮಾತ್ಮನು ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರೂ ಸಂತೋಷವಿದ್ದಂತೆ ಆಗಲಿ. ಹೋಗಿ ಬಾ ತಾಯಿ. ಅಮ್ಮ ಕರ್ಣ, ಅಮ್ಮ ದಯಮಾಡಿಸಿ ಸ್ವಲ್ಪ ನಿಲ್ಲಮ್ಮ. ಈ ನಿನ್ನ ಪ್ರಥಮ ದರ್ಶನವು ಇಂದಾಯಿತು. ಇನ್ನು ನಿನ್ನ ಕೊನೆಯ ದರ್ಶನವು ಇದೆ ಎಂದು ತೋರುತ್ತಿರುವುದು. ಅಮ್ಮ, ನನ್ನದೊಂದು ಮಾತು ನಡೆಸಿಕೊಡುವ ತಾಯಿ. ಅದೇನು ಹೇಳು ಪುತ್ರ. ಸತ್ಯವಾಗಲೂ ನಡೆಸಿಕೊಡುವೆ ಅಮ್ಮ. ಸತ್ಯವಾಗಿ ನಡೆಸಿಕೊಡುವೆ, ಹೇಳು ಮಗನೇ. ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆನ್ನೋ ವಿಚಾರವನ್ನು ಯಾರಿಗೂ ಹೇಳಬೇಡ. ಕರ್ಣ, ದೈವ ವಸತ್ತು. ಈ ಯುದ್ಧದಲ್ಲಿ ನಾನೇನ ವೃತನಾದರೆ, ಕುಮಾರ, ಅಮ್ಮ ನಾನೇನ ವೃತನಾದರೆ ಸತ್ಯಾಸಂಧಾನನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಇದು ನನಗೆ ಕೈ ಮುಗಿದು ಬೇಡಿಕೊಳ್ಳುವುದು. ಅಯ್ಯೋ ದೈವವೇ, ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದೇ ಆದರೆ ಮಾನವರಾಗಿ ಜನಿಸಿರುವೆವರು ಯಾರಾದರೂ ಸುಖಿಯಾಗಿ ಹರೇ. ಮಾನವರಾಗಿ ಜನಿಸಿರುವೆವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರೂ ಸರಿ, ಶ್ರೀಹರಿ ಶ್ರೀಹರಿ ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಓಡಿಸಿ ನೀ ನವರ ಹೇ ವಿಧಿ, ನೋಡಿ ನಗುತ್ತಿರುವೆಯ. ನಗು. ಓಡಿಸಿ ನೀ ನವರ ಅಳಬೇಡ ತಾಯಿ. ನಗು ನಗು ನೋಡಿ ನಗಬೇಕು. ಅಳಬೇಡ ತಾಯಿ, ಅಳಬೇಡ ಅಮ್ಮ. ಅರಿತವರಾರೋ ವಿಧಿಯಿಂದ ಲೀಲೆಯ ತಿಳಿದವರಾರಿಹರೋ ದೇವ, ಅರಿಯಲ ಸಾಧ್ಯವೋ. ಕುಮಾರ, ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದೇ ಆದ್ರೆ ಅಂತಹ ಸಾಮ್ರಾಜ್ಯವಿಲ್ಲದೆ ನಾಶವಾಗಿ ಹೋಗಲಿ ಮಗನೇ, ನಾಶವಾಗಿ ಹೋಗಲಿ. ಅಮ್ಮ ನಿನ್ನ ಮುಖವನ್ನು ಬೇರೆ ಮುಗದಿ ಕಾಣಲಿಸುವೆ. ಮುಖವನ್ನು ಬೇರೆ ಮುಗದಿ ಕಾಣಲಿಸುವುದೆಯನ್ನ ಬಗೆ ಬಗೆಯಳು ನಂದು ಕಣ್ಣೀರ ತೊರನೆ. ಬಗೆ ಬಗೆಯಳು ನಂದು
ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವನು ಬದುಕಿದರೂ ವ್ಯರ್ಥವಲ್ಲವೇ? ವಿಧಿ ಕೈ ಅನ್ನಯ ಬಾಳು ಕಣ್ಣೀರಗೋಳು ಅನ್ನಯ ಬಾಳು ಕಣ್ಣೀರಗೋಳು ಬಾಳಿ ಪರಾರೋ ನೀ ನನ್ನ ದಯದೆ ಬಾಳಿ ಪರಾರೋ ನೀ ನನ್ನ ದಯದೆ ದಾಡಿಸಯ ಧರ್ಮದ ನಂದನ ಪದದಾಡಿಸಯ ಧರ್ಮದ ನಂದನ ದಾರಿಯ ಕಾಣದೆ ನಂದನ ದಾರಿಯ ಕಾಣದೆ ನಂದನ ಕೇಳಿದೆಯಾ ಚಕ್ರವ್ಯೂಹದ ರಚನೆ ಕೇಳಿದೆಯಾ ಹರಿಯರಿರುವರು ಇಲ್ಲದ ಸಮಯದಿ ಹರಿಯರಿರುವರು ಇಲ್ಲದ ಸಮಯದಿ ಹರಿಯರಿರುವರು ಇಲ್ಲದ ಸಮಯದಿ ಗುರುದ್ರೋಣ ರಚಿಸಿದ ಚಕ್ರವ್ಯೂಹವ ಕೇಳಿದೆಯಾ ಚಕ್ರವ್ಯೂಹದ ರಚನೆ ಕೇಳಿದೆಯಾ 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 ಸೋದರ 10 ದಿನಗಳ ಘೋರ ಯುದ್ಧ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಎಂದು ಭಾವಿಸಿದನು. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು ಸಹೋದರ. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸತಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಭೇದಿಸಿ ವ್ಯೂಹವನ್ನು ಬೇಯಿಸುವುದು ಅಸಾಧ್ಯವಾಗಿದೆ. ನಾವು ಬೇಗನೆ. ಸಹೋದರ, ಈ ಸಮಯದಲ್ಲಿ ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿದ್ದು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ವ್ಯೂಹದ ಮಹಾದ್ವಾರದಲ್ಲಿ ಮತ್ತೊಂದು ಪಾರ್ಶ್ವದಲ್ಲಿರುವರು. ಅವರು ಬೇಗನೆ ಹಿಂದಿರುವ ಸಾಧ್ಯತೆಗಳಿಲ್ಲ. ಸಹೋದರ, ಇದರ ಉಪಾಯವೇನು? ಅಗ್ರಜ, ಬೇಗನೆ ಒಂದು ಉಪಾಯವನ್ನು ಚಿಂತಿಸಬೇಕು. ಇಲ್ಲದಿದ್ದರೆ ನಮಗೆ ಪರಾಜಯವು ಖಂಡಿತ. ಪರಾಜಯ ಪರಾಜಯ ಪರಾಜಯ. ಅಭಿಮನ್ಯು, ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ದುಡಪ ಕುಮಾರ, ಬಿಡಿದು ದ್ರೋಣನ ಚಕ್ರವ್ಯೂಹವ ಬರದಳು ಪೇದಿಪೆ ನಾಮ ಜನಕ. ಬಿಡಿದು ದ್ರೋಣನ ಚಕ್ರವ್ಯೂಹವ ಬರದಳು ಪೇದಿಪೆ ನಾಮ ಜನಕ. ಕಡು ಬರದಿಂದಲೇ ಕೊಡು ಎನಗಾಜ್ಞೆ. ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ದೊಡ್ಡಪ್ಪ ಕುಮಾರ, ತಂದೆ ಪಾತನ ದಯೆಯೊಂದಿರಲಿ, ಎಂದಿರೇಶನೇ ಇಳಿದು ಬರಲಿ. ತಂದೆ
ಪಾರ್ಥನ ದಯೆಯೊಂದಿರಲಿ ಎಂದಿರೇಸನೆ ಇಳಿದು ಬರಲಿ ದರ ಎಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ ದರ ಎಳಗೆ ಕೆಣಕಿದರೆ ಕರುಳುಗಳ ಬಗೆದಿಡು ಬಿಡೆ ಚಿಂತೇನು ತಡವ ಮಾಡದೆನಗೆ ಕೊಡುನೆ ಅಭಯ ಅಸಂಭವ ಸಮರಾಂಗಣ ವೀರಧನಂಜನ ಪವಿತ್ರವಾದ ರಕ್ತವು ಇನ್ನು ಉಳಿದಿದೆ ದೊಡ್ಡಪ್ಪ ಗಾತ್ರವಾದ ಗದೆಯನ್ನು ಎಗರಿಗೇರಿಸಿ ಶತ್ರುವಿನ ಸಿರುವುದನ್ನು ಬಿಟ್ಟು ಏಕೀರಣ ಹೇಳಿತರ ತಂದೆಯಾದ ನಂಜನ ಕಪಿಧ್ವಜವು ಧಾರಾ ತೀರದಲ್ಲಿ ಪ್ರಜ್ವಲಮಾನವಾಗಿ ಬೆಳಗುತ್ತಿರುವಾಗ ಪಾಂಡವರಿಗೆ ಬಂದದಿರೋ ಆಪತ್ತಾದರೂ ಏನು ದೊಡ್ಡಪ್ಪ? ವೀರದಿಂದ ರಕ್ಷಿತವಾದ ಬಾಣದ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿದ್ದೆ ಕುಮಾರ. ಅದಕ್ಕಿಷ್ಟೊಂದು ಚಿಂತೆ ಯಾಕೆ ದೊಡ್ಡಪ್ಪ? ದಶನಾಮಗಳನ್ನೊತ್ತು ದಶ ದಿಕ್ಕುಗಳನ್ನು ಆವರಿಸಿರುವ ಅರ್ಜುನ ಸುಗಮನಾದ ನಾನು ಆ ಚಕ್ರವ್ಯೂಹವನ್ನು ಬೇರಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕೆ ನಾನಿಲ್ಲಿಗೆ ಬಂದಿರುವೆನು. ನನಗೆ ಅನುಮತಿಯನ್ನು ಕೊಡಿ. ಬಾಪು ಅಭಿಮಾನಿಯೋ ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನೇ ಸರಿ. ಈ ಕೆಲಸವು ನಿನ್ನಿಂದ ಸಾಧ್ಯವಿಲ್ಲ. ನಾನು ಚಿಕ್ಕವರಿಂದ ಈ ರೀತಿ ಹೇಳುತ್ತೀವಿರೋ? ಎಳೆಯಾವಿನ ಮನೆಯೋ ಸರ್ಪದಾಯಕವಲ್ಲವೇ? ಆನೆಯು ಗಾತ್ರದಲ್ಲಿ ದೊಡ್ಡವನ್ನ ಮಾತ್ರಕ್ಕೆ ಸಿಂಹದ ಮುಂದೆ ಸರಸವಾಡಬಲ್ಲದೆ. ನಿಮ್ಮ ಮುಂದಿರುವ ಪಾರ್ಥಿವ ಶರೀರವು ಚಿಕ್ಕದಿರಬಹುದು, ಆದರೆ ಅದರೊಳಗಿರೋ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಕ್ಷಾತ್ರ ತೇಜಸ್ಸಿನ ಪ್ರಕಾಶಮಾನದಿಂದ ಅದು ಜ್ವಾಜ್ವಲಮಾನವಾಗಿ ಬೆಳಗುತ್ತಿರುವುದು. ಅದು ತನ್ನ ಮಹಾಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ ತಂದೆ. ಆಗ ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸುವಾದ ಸುಭದ್ರಾದೇವಿಯು ಆನಂದ ಆಶಯಗಳನ್ನು ಸುರಿಸಲಿ. ಯೋಗವು ಸಾರವು ದೊರೆತಾಗ ಹೋರಾಡುವುದು ಕ್ಷಾತ್ರದ ನಿಯಮ. ಅದನ್ನು ಬಿಟ್ಟು ಮರಣಕ್ಕಂಜಿ ಕೈಯಲ್ಲಿಡಿದ ಕಡಗದಿಂದ ಕಾಯೇ ಪಳ್ಳೆಗಳನ್ನು ಕತ್ತರಿಸಿದ ಅಡುಗೆ ಮನೆಯಲ್ಲಿ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ಒಂದು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಭೇದಿಸುವುದನ್ನು ಕಲಿತಿರುವೆನು. ಅದಕ್ಕೀಗ ಉಪಯೋಗಕ್ಕೆ ದೊರೆತು ಬಂದಿರುವುದು. ಅದನ್ನು ವ್ಯರ್ಥ ಮಾಡಬೇಡಿ ತಂದೆ. ನನಗೆ ಅನುಮತಿಯನ್ನು ಕೊಡಿ. ನಾನು ಅರ್ಜುನನ ಸುಕುಮಾರ ಎಂಬುದನ್ನು ಈ ತಿಳಿಸುವೆನು. ನನಗೆ ಅನುಮತಿಯನ್ನು ಕೊಡಿ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅಭಿಮನ್ಯುವಿನಿಗೆ ಚಕ್ರ ವ್ಯೂಹವನ್ನು ಬೇಯಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಎಲ್ಲವರು ಭಿನ್ನ ಭಿನ್ನವಾಗಿ ಕತ್ತರಿಸುವವು. ಸೋದರ, ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಈತನನ್ನು ಯುದ್ಧರಂಗದಲ್ಲಿ ಒಂದು ಕ್ಷಣವೂ ಬಿಟ್ಟಲಾಗದು. ಧನಂಜಯನ ಪ್ರಾಣ ಪದಕವು ಅತ್ಯದಂತೆ ಅವನನ್ನೇ ಸೇರಲಿ. ಕುಮಾರ ಅಭಿಮನ್ಯು ಮಣಕೋಲಲ್ಲಿ ಕುಳಿತುಕೋಗಂದ. ಕೀರ್ತಿಶೀಲ ನಾಗುವೀರ ಪಾತ ಕುವರನೆ ಕೀರ್ತಿಶೀಲ ನಾಗುವೀರ ಪಾತ ಕುವರನೆ ಚಕ್ರವ್ಯೂಹದ ಕ್ಷಾತ್ರಿಯಾದ ಮರ ಚಕ್ರವ್ಯೂಹದ ಕ್ಷಾತ್ರಿಯಾದ ಮರ ಒಂದು ಕ್ಷಣದಲ್ಲಿ ಬಾವೀರ ಇತಿಶೀಲ ನಾಗುವೀರ ಪಾತ ಕುವರನೆ ಕುವರ 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 ಜಯಶೀಲ ನಾಗು ಕುಮಾರ,
ದೊಡ್ಡಪ್ಪ, ನಿಮ್ಮೀರುವರ ಆಶೀರ್ವಾದವು ನನ್ನ ರಕ್ಷಿಸಿರುವಾಗ ಈ ಖಡ್ಗನೇ ನನ್ನ ಸಹಾಯಕನು, ಆ ಪರಮಾತ್ಮನೇ ನನ್ನ ರಕ್ಷಕನು. ಎಲ್ಲಿಯವರೆಗೂ ನನ್ನ ಕೈಯಲ್ಲಿ ಖಡ್ಗವಿರುವುದು ಅಲ್ಲಿಯವರೆಗೂ ಪಾಂಡವರ ವಿಜಯ ಪದಕ್ಕೆ ಹಾರುವುದೆಂದು ತಿಳಿಯಿರಿ. ಈ ಖಡ್ಗವು ರಕ್ತಪಾನ ಮಾಡಲು